ನಂದಗೋಕುಲ ಸೆಟ್ನಲ್ಲಿ ನಾವು ಬಂದಿದ್ದೀವಿ. ಸೊ ಈಗ ತಾನೇ ಮದುವೆ ಆಗಿ ವಲ್ಲಭ ಅಮ್ಮು ಒಂದು ನಂದಗೋಕುಲ ಫ್ಯಾಮ್ಲಿಗೆ ಅಮ್ಮು ಕಾಲಿಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹೆಂಗಿದೆ ಮದುವೆ ಸೀನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ? ಹಾಯ್ ಅಮ್ಮು, ಹಾಯ್ ವಲ್ಲಭ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಯ್ ವಲ್ಲಭ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮ್ಯಾಚಿಂಗ್ ಮಿಂಚ್ತಾ ಇದ್ದೀರಾ. ಸೊ ಮೊದಲು ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರಿಗೂ. ಹ್ಯಾಪಿ ಮ್ಯಾರಿಡ್ ಬೇಕೋ ಬೇಡೋ ಒಟ್ಟಿನಲ್ಲಿ ಮದುವೆ ಆಗಿದ್ದೀರಾ ಅಲ್ವಾ, ಅದಕ್ಕೆ ಹ್ಯಾಪಿ ಮ್ಯಾರಿಡ್ ಲೈಫು. ಸೊ ಹೇಗೆ ನಡೀತಾ ಇದೆ ಶೂಟಿಂಗ್ ಎಲ್ಲ? ಫಸ್ಟ್ ವಲ್ಲಭದಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಮ್ಯಾರೇಜ್ ಎಪಿಸೋಡ್ ಆಗಿರೋದ್ರಿಂದ ಈ ಮಂತು ಈ ಮಂತು ಮತ್ತು ನೆಕ್ಸ್ಟ್ ಮಂತು ಜಾಸ್ತಿ ಡೇಟ್ಸ್ ಇದೆ ಆ್ಯಂಡ್ ತುಂಬ ಜಾಸ್ತಿ ವರ್ಕ್ ಇದೆ. ಸ್ಟ್ರೆಸ್ ಅನ್ಸಿದ್ರೂ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ, ಅದು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಎನರ್ಜಿ ಇಸ್ ಮೇಕಿಂಗ್ ಅಸ್ ಅಪ್. ಸೊ ಬಂದು ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ ಕಲರ್ಸಲ್ಲಿ ಹಾಗೂ 9 ಗಂಟೆ ಸ್ಲಾಟ್ಗೆ ವಿ ಆರ್ ಲೀಡರ್ಸ್ ಅಂತ. ಓಕೆ, ಸೊ ಈಗ ನೀವು ಮದುವೆ ಆಗಿದ್ದೀರಾ. ಸೊ ತಾಳಿ ಕಟ್ಟೋ ಸೀನ್ ಬಂದಾಗ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸು? ತಾಳಿ ಕಟ್ಟಬೇಕಾದ್ರೆ ನಾನು ಮುಂಚೆ ಸೀರಿಯಲ್ಸಲ್ಲಿ ಮೂವೀಸಲ್ಲೆಲ್ಲ ಮದುವೆ ಆಗಿದ್ದೆ. ಅವಾಗೆಲ್ಲ ಕೋಸ್ಟಾರ್ಸೂ ಒಂದು ಹೇಳೋರು 3 ಗಂಟಂತೂ ಹಾಕ್ಬೇಡ ಅಂತ. ಸೊ ಇವರು ಅದೇ ಹೇಳಿದ್ರು, ಎಷ್ಟು ಗಂಟೆ ಹಾಕಿದ್ರಿ ಅಂತ. ನಾನು 1 ಗಂಟೆ ಹಾಕಿದ್ದೆ. ಸೊ ಯಾ, ಓಕೆ, ನಿಮ್ಗೆ ಹೆಂಗಿತ್ತು? ದಿಸ್ ವಾಸ್ ಮೈ ಫಸ್ಟ್ ಮ್ಯಾರೇಜ್. ಚೆನ್ನಾಗಿತ್ತು. 3 ಗಂಟೆ ಭಯ ಇತ್ತಾ? ಆ ಥರ ಏನಿಲ್ಲ, ಬಟ್ ಅದೇ ನನಗೆ 1 ಮಂತಿಂದ ಆಯ್ತಂದ್ರೆ 1 ಮಂತ್ ಇಂದ ಬರೀ ಅಳದೇ ಸೀನ್ಸು. ಹತ್ತಿ ಒಂದು ಕಡೆ ಮುಖ ನೋವು ಬಂದ್ಬಿಟ್ಟಿದೆ ಹತ್ತು. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ಮೇಕಪ್ ಮ್ಯಾನ್ ಹತ್ರ ಆ್ಯಂಡ್ ಟಚಪ್ ಬಾಯ್ ಹತ್ರ ಎಷ್ಟು ಗ್ಲಿಸರ್ ಇದೆ ಎಲ್ಲ ಖಾಲಿ ಮಾಡಿರೋದು ಇವಳು ಮತ್ತು ನಮ್ಮಮ್ಮ. ಸೂಪರ್. ಸೊ ಈಗ ಅಪ್ಪನ ಹೆಂಗೆ ಫೇಸ್ ಮಾಡ್ತೀರಾ ನೀವು ಅಂತ? ಅಪ್ಪನ ಫೇಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅದೇ ಡಿಫಿಕಲ್ಟಿ. ಏನಾಗುತ್ತೆ ಅಂತ ಗೊತ್ತಿಲ್ಲ ಅಪ್ಪನ ಫೇಸ್ ಮಾಡಿ. ಬಟ್ ಅದೆಲ್ಲ ಶೂಟ್ ಆಗಿದೆ, ಅದು ಸಸ್ಪೆನ್ಸು ಹೆಂಗೆ ಏನಾಗುತ್ತೆ ಅನ್ನೋದು. ಸೊ ಇವಾಗ ಅಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ, ನಾನು ಅಮ್ಮನ ಜೊತೆ ಮಾತಾಡ್ತಿಲ್ಲ. ಸೊ ಎಷ್ಟೊಂದು ಡ್ರಾಮಾ ನಡೀತಾ ಇದೆ. ಫುಲ್ಲು ಅದೇ ನೋಡ್ತಾ ಇದ್ದೀವಿ, ಫುಲ್ ಬ್ಯುಸಿ ಇದೆ ಎಲ್ಲ ಸೆಟ್ಟು. ಸೊ ಕೊನೆಯದಾಗಿ ನಿಮ್ಮ ಒಂದು ಏನು ಕಾಸ್ಟ್ಯೂಮ್ ಇದೆ ಎಲ್ಲನೂ ಮ್ಯಾಚಿಂಗ್ ತೊಗೊಂಡಿದ್ದೀರಾ ಹೆಂಗೆ? ಮದುವೆ ಆದಮೇಲೆ ಸೀನ್ಸ್ ಎಲ್ಲ ಇದು ಕೋಇನ್ಸಿಡೆನ್ಸ್. ನಾವು ಅಂದ್ಕೊಂಡ್ವಿ ನೀವು ಮ್ಯಾಚಿಂಗ್ ಹಾಕೊಂಡು ಕೂತಿದ್ದೀರಾ ಏನೋ ನವದಂಪತಿ ಅಂತ. ಅದೇ ಲವ್ ಮ್ಯಾರೇಜ್ ಅಂತ ಬೇರೆ ಸುಳ್ಳು ಹೇಳ್ಬಿಟ್ಟಿದ್ದೀವಲ್ವಾ, ಹಂಗೆ. ಓ, ಹಂಗೆಲ್ಲ ಹೇಳಿದ್ದೀರಾ? ಸೀಕ್ರೆಟ್ ಬಿಟ್ಕೊಟ್ಬಿಟ್ರಿ ನಮಗೆ. ಆಲ್ರೆಡಿ ಟೆಲಿಕಾಸ್ಟ್ ಆಗಿರುತ್ತೆ. ಅಲ್ಲ, ಸುಳ್ಳು ಹೇಳಿರೋದು, ಟೆಲಿಕಾಸ್ಟ್ ಆಗಿದೆ ಅದು. ಸೊ ಲವ್ ಮ್ಯಾರೇಜ್ ಅಂತ ಸುಳ್ಳು ಹೇಳಿರ್ತೀವಿ. ಸೊ ಲೆಟ್ ದ ಪೀಪಲ್ ಥಿಂಕ್ ಲೈಕ್ ದ್ಯಾಟ್ ಅಂತ. ಓಕೆ, ನಿಮಗೆ ಏನು ಅನ್ಸುತ್ತೆ ಆಡಿಯನ್ಸ್ ಹೆಂಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ 2 ಪಾತ್ರಕ್ಕೆ? ಈಗ ಮದುವೆ ಆಗಿ ಅಮ್ಮು ಮತ್ತು ವಲ್ಲಭನ ಕೋಳಿ ಜಗಳ ಇಷ್ಟಪಡೋರು. ಸೊ ಈಗ ಮದುವೆ ಆದಮೇಲೆ ಆ ರೊಮ್ಯಾನ್ಸ್ ಜೊತೆಗೆ ಜಗಳ ಅದನ್ನೆಲ್ಲ ಇಷ್ಟಪಡ್ತಾರೆ. ಸೊ ನೀವು ಹಾಂ, ಓಕೆ, ನಿಮಗೆ ಏನು ಅನಿಸುತ್ತೆ ವೀಕ್ಷಕರು ಹೆಂಗೆ ನಿಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ? ಗುಡ್. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೇ ಆರ್ ಲೈಕಿಂಗ್ ಅಸ್ ಬೋತ್ ಆಫ್ ಅಸ್. ಅಂದರೆ ಮದುವೆ ಆದಮೇಲೆ ಆ್ಯಕ್ಚುಲಿ ನಾವು ಇವೆಂಟಲ್ಲಿ ಇರುವಾಗಲೇ ಪ್ರೊಮೋ ಲಾಂಚ್ ಆಯಿತು. ಸೊ ಇಟ್ ವಾಸ್ ರಿಯಲಿ ನೈಸ್. ನಾವು ಇನ್ನೇನು ನನಗೆ ಎಷ್ಟು ಜನ ಬೈತಾರೋ ಇವನ್ ಲೈಫ್ ಹಾಳು ಮಾಡಿಬಿಡ್ತೀನಿ ಹಾಗೆ ಹಿಂಗೆ ಅಂತೆಲ್ಲ, ಬಟ್ ದೇ ಆರ್ ರಿಯಲಿ ಲವಿಂಗ್ ಅಸ್. ಓಕೆ, ನನಗೆ ಆಡಿಯನ್ಸ್ ಹೇಗೆ ಅಂದರೆ ಮೆಸೇಜ್ ಮಾಡ್ತಾರೆ. ಲೈಕ್ ನಾವು ಸ್ಟಾರ್ಟಿಂಗೇ ಅಂದ್ಕೊಂಡಿದ್ವಿ ನೀವಿಬ್ರು ಕೋಳಿ ಜಗಳ ತೋರಿಸ್ಬೇಕಾದ್ರೆ ಇಟ್ಸ್ ಎವಿಡೆಂಟ್ ಇದು ನೀವಿಬ್ಬರೇ ಮದುವೆ ಆಗ್ತೀರಾ ಅಂತ. ಬಟ್ ಇಷ್ಟು ಬೇಗನಾ ಅಂತಲೂ ಕೇಳಿದ್ದಾರೆ. ಇನ್ನೂ 100 ಎಪಿಸೋಡ್ಸ್ ಆಗಿಲ್ಲ, ಅವಲೇ ಮದುವೆ ಆಗಿದೆ ಅಂತ. ಬಟ್ ಮದುವೆ ಆದಮೇಲೆ ಅದೇ ಫನ್ ಇರುತ್ತೆ, ಅದೇ ಕೋಳಿ ಜಗಳ ಇರುತ್ತೆ. ಮದುವೆ ಆದಮೇಲೆ ಇವಾಗೆಲ್ಲ ಲವಲ್ ಬಿದ್ದು ಆಮೇಲೆ ಮದುವೆ ಆಗ್ತಾರೆ. ನಾವು ಫಸ್ಟ್ ಮದುವೆ ಮಾಡ್ಕೊಂಡು ಆಮೇಲೆ ಲವಲ್ ಬೀಳೋದ ಅಂತ ಪ್ಲ್ಯಾನ್ ಇರ್ಬೋದೇನೋ ರೈಟ್ರದ್ದು, ನನಗೂ ಗೊತ್ತಿಲ್ಲ. ನೈಸ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಂದಗೋಕುಲನ್ನ ಕಲರ್ಸಲ್ಲಿ ನಂಬರ್ 1 ಆಗಿ ನಿಲ್ಲಿಸಿದ್ದೀರಾ ಹಾಗೂ 9 o'clockಗೆ ಸ್ಲಾಟ್ ಲೀಡರ್ಸ್ ಆಗಿ ಮಾಡಿದ್ದೀರಾ. ಇದೇ ಥರ ಕೊನೆಯವರೆಗೂ ನಮಗೆ ಹೀಗೆ ಒಂದು ಸಪೋರ್ಟ್ ಕೊಡಿ ಆ್ಯಂಡ್ ಅಮ್ಮು ವಲ್ಲಭಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ನವದಂಪತಿ ಅಮ್ಮು ವಲ್ಲಭನ ಕೋಳಿ ಜಗಳ, ಹಾಗೆಯೇ ಇನ್ನಷ್ಟು ಕ್ಯೂಟ್ ಕ್ಷಣಗಳು ಬರೋದಿದೆ. ನಂದಗೋಕುಲನ ನೋಡೋದನ್ನ ಮಿಸ್ ಮಾಡಬೇಡಿ. ಈ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.